ಪವಾಡ ಪುರುಷಿಣಿ ಶೇಷಗಿರಿ ಗ್ರಾಮ ದೇವತೆ ಚಂಪಾದೇವಿ ಗಂಗಲಿಂಗ ಮಹಾರಾಯರ ಜಾತ್ರೆಯ ಸಡಗರ. ಕಲಬುರಗಿ ಜಿಲ್ಲೆಯ ಕಟ್ಟಕಡೆಯ ಹಳ್ಳಿ ಶೇಷಗಿರಿ ಗ್ರಾಮದಲ್ಲಿ 3 ದಿನಗಳ ಚಂಪಾದೇವಿ ಹಾಗೂ ಗಂಗಲಿಂಗ ಮಹಾರಾಯರ ಜಾತ್ರೆಯ ಸಡಗರ ಸಂಭ್ರಮದಿಂದ ನಡೆಯುತ್ತೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ದತ್ತಾತ್ರೇಯ ಮಾತನಾಡಿ ಅವರು ಪ್ರತಿ ವರ್ಷದಂತೆ ಜೂನ್ ತಿಂಗಳ ಗುರುವಾರದಿಂದ ಪ್ರಾರಂಭವಾಗುವ ಜಾತ್ರೆಯು 6ರಂದು ಸಂಜೆ ಜೋಡು ಪಲ್ಲಕ್ಕಿಗಳ ಭೀಮಾ ನದಿಯಲ್ಲಿ ಗಂಗಸ್ಥಳ ನಂತರ ಚಂಪಾದೇವಿಯ ನೂತನ ಕುದುರೆ ಮೆರವಣಿಗೆಯೂ ಕೂಡ ನಡೆಯುತ್ತೆ. ನವಿಲು ಕುಣಿತ, ಜಾನಪದ ವಾದ್ಯ ವೈಡೂರ್ಯಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ ಎಂದರು. ನಂತರ ಮಾತನಾಡಿದ ಹನುಮಂತ ಅಂಕಲಗಿ ಅವರು ಜೂನ್ 7ರಂದು ಸುಪ್ರಸಿದ್ಧ ಜಂಗಿ ಪೈಲ್ವಾನರಿಂದ ಸುತ್ತಮುತ್ತಲಿನ ಹಳ್ಳಿಯ ಜಗಜಟ್ಟಿಗಳಿಂದ ಕುಸ್ತಿ ಪಂದ್ಯಾವಳಿಗಳು ಜರುಗಲಿವೆ. ಅದೇ ದಿನ ರಾತ್ರಿ 10 ಗಂಟೆಗೆ ಶೇಷಗಿರಿ ಗ್ರಾಮದ ಚಂಪಾದೇವಿ ನವತರುಣ ಸಂಘದ ವತಿಯಿಂದ ಮುಡಿಯೇರದ ಮಲ್ಲಿಗೆ ಅರ್ಥಾತ್ ಸತಿಯಾಗಿ ಬಂದಳು ಸಹೋದರಿಯಾಗಿ ನಿಂತಳು ಸಾಮಾಜಿಕ ನಾಟಕ ಪ್ರದರ್ಶನವಾಗಲಿದೆ ಎಂದರು. ತದನಂತರ ಮಾತನಾಡಿದ ಗ್ರಾಮದ ಹಿರಿಯರಾದ ಶಿವರಾಯ ಹಿಡಿಯವರು ಚಂಪಾದೇವಿ ಹಾಗೂ ಗಂಗಲಿಂಗ ಮಹಾರಾಯರ ಪವಾಡಗಳು ಜಗತ್ ಪ್ರಸಿದ್ಧವಾಗಿದ್ದು ಬೇಡಿದ ಭಕ್ತರಿಗೆ ವರಗಳನ್ನು ನೀಡುವ ಮಹಿಮಾಂತಕರಾಗಿದ್ದಾರೆ. ಹಲವು ವರ್ಷಗಳಿಂದ ಜಾತ್ರೆ ನಡೆಯುತ್ತಾ ಬಂದಿದ್ದು ಜಿಲ್ಲೆಯ ಕಟ್ಟಕಡೆಯ ಹಳ್ಳಿಯ ಜಾತ್ರೆಯ ಸಡಗರ ಜೋರಾಗಿರುತ್ತೆ. ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲ ಧರ್ಮೀಯರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ದೇವರ ದರ್ಶನವನ್ನು ಪಡೆದು ಪಾವನರಾಗಲು ತಿಳಿಸಿದರು. ನಂತರ ಅಂಜುಮಾನ್ ಕಾಲೇಜು ಪ್ರಾಚಾರ್ಯ ಜಗದೇವ್ ಪೂಜಾರಿ ಅವರು ಮಾತನಾಡಿದರು. ಜಗತ್ತಿನಾದ್ಯಂತ ಹೆಸರುವಾಸಿಯಾದ ನಮ್ಮ ಚಿಕ್ಕ ಗ್ರಾಮ ಶೇಷಗಿರಿ ಜಾತ್ರೆಯು ವಿಶೇಷದಲ್ಲೇ ವಿಶೇಷವಾಗಿದ್ದು ನಾಡಿನ ಜನರು ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಪವಾಡಗಳು ಇನ್ನೊಂದು ಮುಖವೇ ಗಂಗಲಿಂಗ ಮಹಾರಾಯರು. 3 ದಿನಗಳ ಜಾತ್ರೆಗೆ ಎಲ್ಲ ಜನರು ಪಾಲ್ಗೊಂಡು ಜಾತ್ರೆಯ ಸೊಬಗನ್ನು ಸವಿಯಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಗದ್ದುಗೆ ಪೂಜಾರಿ ತಿಪ್ಪಣ್ಣ ಪೂಜಾರಿ, ಮಲ್ಲಯ್ಯ ಅರಳಿಮಠ ಅಧ್ಯಕ್ಷ ಸುರೇಶ್ ಮೈಂದರ್ಗಿ, ಚನ್ನಗೊಂಡ ಹಲಸಂಗಿ, ಮಲ್ಲಿಕಾರ್ಜುನ ಹಿಳ್ಳಿ, ಮಹಾದೇವಪ್ಪ ಗೌಡ, ಪೊಲೀಸ್ ಪಾಟೀಲ್, ನಿವೃತ್ತ ಜಿ ಉಪನಿರ್ದೇಶಕ ಚಂದ್ರಕಾಂತ್ ಹಿಳ್ಳಿ, ಶಂಕರ ಅಂಕಲಗಿ, ಅಂಬಣ್ಣ ಅಶೋಕ್ ಹಿಳ್ಳಿ, ಅಂಬೋಜಿ ಮಂಗಳೂರು, ಜಕ್ಕಣ್ಣ ಅವಟೆ, ಲಕ್ಷ್ಮಣ್ ಜವಾದಾರ್, ಸಿದ್ದಣ್ಣ ಅಂಕಲಗಿ, ಸಂತೋಷ್ ಅವಟೆ, ಲಕ್ಷ್ಮಣ್ ಚಾಂಬರ್, ಬೀರಣ್ಣ ಕೊಳೆಕಾರ್, ಶಂಕರ ಗರ್ಖೇಡ್, ವಿಜಯಕುಮಾರ್ ವಡೆ, ಗೋಪಾಲ್ ಗಾಯಕ್ವಾಡ್, ಪರಮೇಶ್ವರ್ ದೇಸಾಯಿ, ನಿಂಗಪ್ಪ ಪೂಜಾರಿ, ಮಹಾಂತೇಶ ಕೌಲಗಿ, ದೇವಿದಾಸ ಜಾಧವ್, ಶ್ರೀಶೈಲ್ ಚಾಮರ್, ಈರಣ್ಣ ಯಾದವಾಡ್, ಶ್ರೀಶೈಲ್ ಒಳಸಂಗ, ಹನುಮಂತ ಮೈಂದರ್ಗಿ, ಭೀಮಾಶಂಕರ್ ಬೋವಿ, ಶಿವಾನಂದ ಶಿರ್ನಾಳ್, ನಾಗೇಂದ್ರ ಅಗರ್ಖೇಡ್, ಚಂದ್ರಕಾಂತ್ ಜಮಾದಾರ್ ಸೇರಿದಂತೆ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರಾಹುಲ್ ಎಮ್ಮೆ, ಸುದ್ದಿ 9 ಟಿವಿ, ಕಲಬುರಗಿ. ಗುರು ಗಂಗಲಿಂಗ ಹಾಗೂ ಚಂಪಾದೇವಿ ಹಾಗೂ ನಾಗಮತಾಯಿ ಅಡಿದಾವರಿಗಳ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ 1900 ಇದು ಇಂದಿಂದಲ್ಲ 1959ನೇ ಇಸ್ವಿ ಹಿಡಿದು ಗುಡಿ ಸ್ಥಾಪನೆಯಾದ ದಿನಾಂಕ. ಅಲ್ಲಿ ಹಿಡಿದು ಇಲ್ಲಿವರೆಗೆ ಗುರು ಹಿರಿಯರು ಸರಿಯಾಗಿ ತಪ್ಪದೆ ಚಾಚು ತಪ್ಪದೆ ಯಾವುದು ಅಡೆತಡೆ ಬರದೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಜಾತ್ರೆ ನೆರವೇರಿಸಲಾಗುವುದು. ಅದರಂತೆ ಇನ್ನೊಂದು ಇಲ್ಲಿ ಪವಾಡ ವಿಶೇಷವೇನೆಂದರೆ ಪವಾಡ ಪುರುಷನಾದ ಗುರು ಗಂಗಲಿಂಗರು ಇಲ್ಲಿ ನಡೆದಾಡೋ ದೇವರು ಇಲ್ಲಿ ನಮ್ಮ ಮುಂದೆ 1990ನೇ ಇಸ್ವಿ ಒಳಗೆ ಲಿಂಗದಾಗ ಆದರೂ ಅವರಿಂದ ಪವಾಡದಿಂದ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಗ್ರಾಮದಲ್ಲಿ ಅಡಚಣೆ ಇಲ್ಲದೆ ನಮ್ಮ ಜಾತ್ರೆ ಸಾಗುತ್ತಾ ಬಂದಿದೆ. ಹಾಗೂ ಊರಿನ ಜನಾಂಗ ಎಲ್ಲ ನಮಗೆ ಸಹಕಾರ ಕೊಡುತ್ತಾರೆ ಮತ್ತು ಇಲ್ಲಿ ಸಹಬಾಳ್ವೆಯಿಂದ ಯಾವ ಜಾತಿ ಕುಲ ಭೇದ ಇಲ್ಲದೆ ಸಹಬಾಳ್ವೆಯಿಂದ ಸಹಮತದಿಂದ ಈ ಜಾತ್ರೆ ಊರು ಸುತ್ತಮುತ್ತಲಿನ ಎಲ್ಲ ಜಾತ್ರೆ ಎಲ್ಲ ಗ್ರಾಮದವರು ನಮ್ಮ ಗ್ರಾಮಕ್ಕೆ ಬಂದು ನಮಗೆ ಸಹಕಾರ ಕೊಡುತ್ತಾರೆ. ಹಾಗೂ ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಪವಾಡ ಪುರುಷನಾದ ಗುರು ಗಂಗಲಿಂಗರ ತಂಗಿ ಮಗಳು ನಾಗಮ್ಮ ತಾಯಿ ಈಗ ಹಿಂದೆ ರವಿವಾರ ದಿವಸ ಅವರದು ಮಡೂರು ಗ್ರಾಮದವರು ನಮ್ಮ ಊರಿಗೆ ನಾಗಮ್ಮ ತಾಯಿ ಹೆಸರಿನ ಮೇಲೆ ಗಂಗಲಿಂಗನ ಹೆಸರಿನ ಮೇಲೆ ನಮ್ಮ ಊರಿಗೆ ಅವರು ಬೆಳೆದಂಥ ದವಸ ಧಾನ್ಯಗಳನ್ನು ತಂದು ಇರತಕ್ಕಂಥ ಗುರು ಗಂಗಲಿಂಗ ಹಾಗೂ ನಾಗಮ್ಮ ತಾಯಿ ಚಂಪಾದೇವಿಯ ಪದಾರಕ್ಕೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೇಷಗಿರಿ ಗ್ರಾಮದಲ್ಲಿ ಚಂಪಾದೇವಿ ಹಾಗೂ
ಗುರು ಗಂಗಲಿಂಗರ ಜಾತ್ರೆ ಒಂದು ಅತಿ ವಿಜೃಂಭಣೆಯಿಂದ ನಡೀತದೆ. ಈ ಜಾತ್ರೆಗೆ ಎಲ್ಲ ಸುತ್ತಮುತ್ತಲ ಭಕ್ತಾದಿಗಳು ಬಂದು ಈ ಜಾತ್ರೆಯನ್ನು ಅತಿ ಒಂದು ವಿಜೃಂಭಣೆಯಿಂದ ಸಾಗುವಂತೆ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ಅದೇ ರೀತಿಯಾಗಿ 5ನೇ ತಾರೀಕಿನ ದಿವಸ ನಮ್ಮ ಗ್ರಾಮದಲ್ಲಿ ಮುಡಿಯೇರದ ಮಲ್ಲಿಗೆ ಅರ್ಥ ಸೋದರಿಗೆ ಬಂದಳು ಸತಿಯಾಗಿ ನಿಂತಳು ಈ ಎಂಬ ಸುಂದರ ಸಾಮಾಜಿಕ ನಾಟಕ ಊರಿನ ಒಂದು ಕಲಾವಿದರು ಈ ಒಂದು ನಾಟಕ ಪ್ರದರ್ಶಿಸಲಿದ್ದಾರೆ. ಮತ್ತು 6ನೇ ತಾರೀಕಿನ ದಿವಸ ಮುಂಜಾನೆ ಗುಡಿಗೆ ಸುಣ್ಣು ಏರುವುದರ ಮೂಲಕವಾಗಿ ರಾತ್ರಿ 2 ಪಲ್ಲಕ್ಕಿಗಳ ಮೆರವಣಿಗೆ ಅಂದರೆ ಆಕಾಶಲಿಂಗ ಹಾಗೂ ಗಂಗಲಿಂಗ ಮಹಾರಾಯರ ಪಲ್ಲಕ್ಕಿ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹೈದು ಚಿತ್ರ ವಿಚಿತ್ರ ಮದ್ದು ಸುಡೋದರೊಂದಿಗೆ ನವಲು ಕುಣಿತ, ಕುದುರೆ ಕುಣಿತ, ಡೊಳ್ಳವಾಲಗ ಹಾಗೂ ಚಿಟ್ಟಲಿಗೆ ವಾದ್ಯಗಳಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಹೈದು 1, 2 ಗಂಟೆ 3 ಗಂಟೆಗೆ ಈ ಒಂದು ಮಂದಿರಕ್ಕೆ ತಲುಪುತ್ತವೆ. ಅದಾದ ನಂತರ ಎಲ್ಲ ಪಲ್ಲಕ್ಕಿಗಳು ಕರ್ತುಗದ್ದರಿಗೆ ರುದ್ರಾಭಿಷೇಕ ಮಾಡುತ್ತಾರೆ. ಮತ್ತು ಅದಾದ ನಂತರ ಮುಂಜಾನೆ ಗಂಗಲಿಂಗ ಹಾಗೂ ಚಂಪಾದೇವಿ ಕರ್ತುಗದ್ದೆಗೆ ರುದ್ರಾಭಿಷೇಕ ಮತ್ತು 6ನೇ ತಾರೀಕಿನಂದು ಮುಂಜಾನೆ ಸಂಜೆ ಗಂಟೆಯವರೆಗೆ ಕುಸ್ತಿ ಗೀಗಿ ಪದಗಳು ಜರುಗುತ್ತವೆ. 4 ಗಂಟೆಗೆ ಕುಸ್ತಿ ನಿಕಾಲಿ ಜಿಂಗಿ ಕುಸ್ತಿಗಳು ಮತ್ತು ಅದೇ ದಿವಸ ರಾತ್ರಿ 10 ಗಂಟೆಗೆ ಶ್ರೀ ಚಂಪಾದೇವಿ ನವತರುಣ ನಾಟ್ಯ ಸಂಘ ಶಿಶಿರುವಾಡಿಯವರು ಅಭಿನಯಿಸಲ್ಪಡುವ ಸುಂದರ ಕಲಾಕುಸುಮ ಮುಡಿಯೇರದ ಮಲ್ಲಿಗೆ ಅರ್ಥ ಸತಿಯಾಗಿ ಬಂದಳು ಸೋದರಿಯಾಗಿ ನಿಂತಳು ಎಂಬ ಸುಂದರ ಸಾಮಾಜಿಕ ನಾಟಕ ಇರುತ್ತದೆ. ಅದಕ್ಕಾಗಿ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆಗೆ ಪ್ರೋತ್ಸಾಹಿಸಿ ಶೋಭೆ ತಂದು ಕೊಡುತ್ತಾರೆ, ಕೊಡಬೇಕಾಗಿ ಮತ್ತು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು 2 ಮಾತಿಗೆ ವಿರಾಮ ಕೊಡುತ್ತೇನೆ. ಜಗದೇವ್ ಪೂಜಾರಿ, ಹನುಮನ್ ಕಾಲೇಜ್, ಇಂಡಿ. ಸುಮಾರು ಈ ಚಂಪಾದೇವಿಯ ಜಾತ್ರೆಯನ್ನು ಒಂದು 50 ವರ್ಷದ ಹಿಂದಿನ ಕಾಲದಿಂದಲೂ ಈ ಜಾತ್ರೆಯನ್ನು ನಡೆದು ಬಂದಿದೆ. ಮುಂದಾದರೂ ಕೂಡ ಈ ಜಾತ್ರೆಯನ್ನು ಇದೇ ತರನಾಗಿ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಮಾಡ್ತಾ ಹೋಗ್ತೇವೆ. ಜಾತ್ರಾ ವಿಶೇಷತೆ ಅಂದರೆ ಅಮಾವಾಸ್ಯೆ ದಿವಸ ರಾತ್ರಿ ಗುರು ಗಂಗಲಿಂಗ ಮಹಾರಾಯರ ಹಾಗೂ ನಾಗಮ್ಮ ತಾಯಿಯ ಚಂಪಾದೇವಿಯ ಹಾಗೂ ನಮ್ಮ ಕುದುರೆಯ ಒಂದು ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯೊಂದಿಗೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ತದನಂತರ ಬೆಳಗಿನ ಜಾವದವರೆಗೆ ಉತ್ಸವದ ಮೆರವಣಿಗೆಯೊಂದಿಗೆ ಕೊನೆಯದಾಗಿ ಪಲ್ಲಕ್ಕಿಗೆ ಹಾಗೂ ಮೂರ್ತಿಗೆ ಅಭಿಷೇಕವನ್ನು ಮಾಡಿ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಗುತ್ತದೆ. ಪ್ರಥಮದಲ್ಲಿ ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶೇಷಗಿರಿವಾಡಿ ಗ್ರಾಮದಲ್ಲಿ ಮಾತೆ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹಾರಾಯರ ಜಾತ್ರೆಯನ್ನು 3 ದಿವಸದ ಪರ್ಯಂತರ ಅತಿ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಅದಲ್ಲದೆ ನೂತನವಾಗಿ ಕುದುರೆಯ ಮೂರ್ತಿ ಪ್ರತಿಷ್ಠಾಪನವನ್ನು ಗ್ರಾಮದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಡೀತಾ ಇದೆ. ಕಾರಣ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ಆ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹಾರಾಯರ ಕೃಪಾಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಅದೇ ಪ್ರಕಾರವಾಗಿ ಶ್ರೀ ಚಂಪಾದೇವಿ ನವತರಣ ನಾಟ್ಯ ಸಂಘ ಶೇಷಗಿರಿಯವರು ಅಭಿನಯಿಸಲ್ಪಡುವ ಸುಂದರ ಕಲಾಕುಸುಮ ಮುಡಿಯೇರದ ಮಲ್ಲಿಗೆ ಅರ್ಥಾರ್ಥ ಸತಿಯಾಗಿ ಬಂದಳು ಸಹೋದರಿಯಾಗಿ ನಿಂತಳು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಗ್ರಾಮದ ಕಲಾವಿದರು ಅರ್ಪಣೆ ಮಾಡಲಿದ್ದಾರೆ. ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮಲ್ಲಿ ಗ್ರಾಮದ ವತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿ ಈ ಒಂದು ಮಹಾತ್ಮರ ಕೃಪಾಶೀರ್ವಾದ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಹೆಸರು ಹನುಮಂತ ಅಂಕಲಿ ಅಂತ. ಹಾಗೂ ಗಂಗಲಿಂಗ ಮಹಾರಾಯ ಹಾಗೂ ನಾಗಮ್ಮ ತಾಯಿಯವರ ಜಾತ್ರಾ ನಿಮಿತ್ತವಾಗಿ ದಿನಾಂಕ 5, 6 ಅಥವಾ 7 3 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಜರುಗುತ್ತಿದೆ. ಆದ ಕಾರಣ ನಡೆದಾಡುವ ದೇವರು ಶ್ರೀ ಗಂಗಲಿಂಗ ಮಹಾರಾಯವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ನಮ್ಮ ಗ್ರಾಮ ಚಿಕ್ಕದಾದರೂ ಕೂಡ ಅತ್ಯಂತ ಜಾತ್ರೆ ವಿಜೃಂಭಣೆಯಿಂದ ಸುತ್ತಿನ ಗ್ರಾಮದೆಲ್ಲರೂ ಶ್ರೀ ಗಂಗಲಿಂಗನ ಅವರ ನಡೆದಾಡುವ ದೇವರು ಅಂತ ಕರೆಸಿಕೊಂಡಂಥ ಗಂಗಲಿಂಗ ಮಹಾರಾಯರವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ. ಆದ ಕಾರಣ
ತಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಗುರುಗಂಗಲಿಂಗ ಮತ್ತು ಶ್ರೀ ಚಂಪಾದೇವಿ ಶ್ರೀ ನಾಗಮ್ಮ ತಾಯಿಯವರ ಜಾತ್ರೆಗೆ ತಾವೆಲ್ಲರೂ ಸಕಲ ಸದ್ಭಕ್ತರು ಆಗಮಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ವಿಶೇಷವಾಗಿ ನಮ್ಮೂರಿನಲ್ಲಿ ನಾಟಕ ಇರುವುದರಿಂದ 5ನೇ ತಾರೀಕು ಮತ್ತು 7ನೇ ತಾರೀಕು ಮತ್ತು ಹಳ್ಳಿಯಲ್ಲಿ ನಡೆಯುವಂಥ ಈ ನಾಟಕ ಅತ್ಯಂತ ಬಹಳ ಸುಂದರವಾದ ನಾಟಕ ಇದೆ. ಅದೇ ರೀತಿ 6ನೇ ತಾರೀಕು ದಿವಸ ಶ್ರೀ ನಮ್ಮ ಗಂಗಲಿಂಗ ಮತ್ತು ಹಾಗೂ ನಾಗಮ್ಮ ತಾಯಿ ಮತ್ತು ಆಕಾಶರಾಯ್ ಅವರ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮದ್ದು ಸುಡುವ ಕಾರ್ಯಕ್ರಮ ಇದೆ. ಅಮಾವಾಸ್ಯೆ ದಿವಸ ಸಂಜೆ 10 ಗಂಟೆ ರಾತ್ರಿ 10 ಗಂಟೆಗೆ. ಆದ ಕಾರಣ ತಾವೆಲ್ಲರೂ ಗ್ರಾಮಸ್ಥರು ಆಗಮಿಸುತ್ತಿದ್ದಾರೆ. ಅದಕ್ಕಾಗಿ ನಾನು ಮಗದೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತಾ ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ತಮ್ಮ ಹೆಸರು? ನನ್ನ ಹೆಸರು ದತ್ತಾತ್ರೇಯ ಮಾತನಹಳ್ಳಿ, ತಾಲೂಕಾ ಕೋಳಿ ಸಮಾಜ ಉಪಾಧ್ಯಕ್ಷರು, ಕೇಸರಿವಾಡಿ.